ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ SIT ತನಿಖೆ ಬಹು ನಿರೀಕ್ಷಿತ ಬಹು ಬೇಡಿಕೆಯ ತನಿಖೆ ಪ್ರಾರಂಭವಾಗಿದೆ. ನಿಮ್ಮ ನಿರೀಕ್ಷೆಗಳು ಏನಿದೆ ಸರ್ ಈ ತನಿಖೆಯಿಂದ? ಈಗ SIT ತನಿಖೆ ಶುರು ಆಗಿದೆ. SIT ಆಫೀಸರ್ಸ್ ಎಲ್ಲರೂ IPS ಆಫೀಸರ್ಸ್, ಅವ್ರಿಗೆ ತನಿಖೆ ಬಗ್ಗೆ ಗೊತ್ತಿದೆ. ತಾವು ಅನುಚೇತ್ ಅಂತ ಹೇಳಿದ್ರಿ, ಅನುಚೇತ್ ಅವರು ಈ ತರ ಸೆನ್ಸೇಷನಲ್ ಕೇಸ್ಗಳಲ್ಲಿ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. 10,000 ಪೇಜ್ ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ ಅವರು. ಅವ್ರಿಗೆ ಇದರಲ್ಲಿ ಬೇಕಾದಷ್ಟು ಎಕ್ಸ್ಪರ್ಟ್ ಏನ್ ಮಾಡ್ಬೇಕು, ಗೈಟ್ ಅನಾಲಿಸಿಸ್, ಡಿಜಿಟಲ್ ಅನಾಲಿಸಿಸ್, FSL, DNA ಪೂರ್ತಿ ಏನೆಲ್ಲ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ನಾಲೆಡ್ಜು, ಮಾಹಿತಿ, ಟೆಕ್ನಿಕಲ್ ನೋ ಹೌ ಎಲ್ಲ ಕೂಡ ಆ ತಂಡಕ್ಕೆ ಇದೆ. ಆದ್ರಿಂದ ಈಗ ಪೊಲಿಟಿಕಲ್ ಮತ್ತು ಇತರೆ ಇಂಟರ್ವೆನ್ಷನ್ ಇಲ್ಲ ಅಂದ್ರೆ, ಈಗ ಅವನು ವಿಸಿಲ್ ಬ್ಲೋವರ್ ಆಗಿ ಇರ್ತಾರ, ಅಲ್ಲ ಆರೋಪಿ ಆಗ್ತಾರ, ಅಥವಾ ಆರೋಪಿ ಆಗಿ ಅಪ್ರೂವರ್ ಆಗ್ತಾರ, ಇಲ್ಲ ಸಾಕ್ಷಿದಾರರ ಆಗ್ತಾರ ಅನ್ನೋದು ಕೂಡ ಅವ್ರು ತೀರ್ಮಾನ ಮಾಡ್ತಾರೆ. ಈಗ ಇದರಲ್ಲಿ ಸತ್ಯ ಅಂಶಗಳು ನಿಜ ಇದ್ರೆ ನಿಜ ಹೊರಗೆ ಬಂದೇ ಬರುತ್ತೆ. ನಿಜವನ್ನು ಯಾರು ಕೊಲ್ಲಲು ಸಾಧ್ಯವೇ ಇಲ್ಲ. ಇದಕ್ ಮೊದಲು ಇದು ಸೌಜನ್ಯ ಕೇಸಲ್ಲಿ ತನಿಖಾಧಿಕಾರಿಗಳನ್ನ ಸಾಕ್ಷಿಯನ್ನ ನಿಜವನ್ನ ಕೊದ್ದಿದ್ರು. ಒಂದು ಎಕ್ಸಾಂಪಲ್, ಸೌಜನ್ಯ ಮನೆಗೆ ಹೋಗಿ ಆ ಸೌಜನ್ಯದ ಬಟ್ಟೆಯನ್ನ ಪೊಲೀಸರು ತೆಗೆದುಕೊಂಡು ಹೋಗಿ ಅದೇ ಬಟ್ಟೆಯನ್ನ ಸಂತೋಷ್ ರಾವ್ ಅನ್ನೋ ಒಂದು ಇನ್ನೋಸೆಂಟ್ ಆರೋಪಿ ಅಂತ ಯಾರಿದ್ನೋ ಅವನ ಮುಖಾಂತರ ಅದನ್ನ ಈಗ ಸರ್, ಈಗ ನನಗೆ ಈಗ ಆಗ್ತಿರೋ ಅಪ್ಡೇಟ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ತಮ್ಮಿಂದ ಉತ್ತರ ಬೇಕು. ವಕೀಲರ ಸಮ್ಮುಖದಲ್ಲೇ ತನಿಖೆ ಆಗ್ತಿರುತ್ತಾ ಈ ನಿಗೂಢ ವ್ಯಕ್ತಿಯದ್ದು ಅಥವಾ ಅನಾಮಧೇಯ ವ್ಯಕ್ತಿಯದ್ದು, ಅಥವಾ ಸಪರೇಟ್ ಆಗಿ ವಿಚಾರಣೆ ನಡೆಸ್ತಾರಾ? ಈತ ಏನ್ ಆರೋಪ ಮಾಡಿದ್ದಾನೆ, ನಾನು ಒಂದಷ್ಟು ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಈತನನ್ನ ವಿಚಾರಣೆ ಮಾಡೋದು ಎಷ್ಟು ಮುಖ್ಯ ಆಗತ್ತೆ ಅಂತ? ಈಗ ವಕೀಲರು ಯಾರು ಅಫಿಷಿಯಲ್ ವಕೀಲರಲ್ಲ. ಈಗ ತನಿಖೆ ಮಾಡೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಕರ್ನಾಟಕ ಸರ್ಕಾರದ್ದು. ಅವ್ರಿಗೆ ಏನಾಗ್ಲೂ ಒಪಿನಿಯನ್ ಬೇಕಂದ್ರೆ ಅವರು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇರ್ತಾರೆ, ಅಡ್ವೊಕೇಟ್ ಜನರಲ್ ಇರ್ತಾರೆ, ಸ್ಪೆಷಲ್ ಪ್ರಾಸಿಕ್ಯೂಟರ್ಸ್ ಇರ್ತಾರೆ. ಅವ್ರಿಗೆ ಒಂದು ಪ್ರಾಸಿಕ್ಯೂಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಡೈರೆಕ್ಟರ್ ಇದ್ದಾರೆ. ಸುಮಾರು ಜನ ಸ್ಟೇಟಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಬೇಕಂದ್ರೆ ಒಂದು ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಅವರು ಅಪಾಯಿಂಟ್ ಮಾಡ್ಕೋಬಹುದು. ಈಗ ಬೇರೆ ಲಾಯರ್ಗಳೆಲ್ಲ ಇದರಲ್ಲಿ ಇಂಟರ್ವೆನ್ಷನ್ ಆಗೋಕ್ ಸಾಧ್ಯತೆನೇ ಇಲ್ಲ. ಸೊ ಅವ್ರು ಕರೆದುಕೊಂಡು ಹೋದ್ರು, ವಿಸಿಲ್ ಬ್ಲೋವರ್ನ ಒಂದ್ ಕಡೆ ಬಿಟ್ರು, ಅವ್ರದ್ದು FIR ಆಯ್ತು, ಅಷ್ಟಕ್ಕೆ ಮುಗ್ದೋಯ್ತು ಅವರು ಇಂಟರ್ವೆನ್ಷನ್. ಅದಕ್ ಮೇಲೆ ಯಾರು ಇಂಟರ್ವೆನ್ಷನ್ ಆಗಕ್ ಸಾಧ್ಯತೆನೇ ಇಲ್ಲ. ಈತನನ್ನ ಈಗ ಬರೀ ಕೇವಲ ಒಬ್ಬ ಸಾಕ್ಷಿ ಅಂತ ಪರಿಗಣಿಸಲಾಗುತ್ತಾ, ಅಥವಾ ನೀವಾಗ್ಲೇ ಹೇಳ್ತಿದ್ದಾಗೆ ಆರೋಪಿ ಕಮ್ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಾಗುತ್ತಾ? ಅದು ಸಿಟ್ಟಿಗೆ ಈಗ ಅವ್ರು ಹೇಳಿರೋದು FIR ಓದಿದ್ದೀನಿ ನಾನು. ಅದ್ರಲ್ಲಿ ಏನಿದೆ ಅಂದ್ರೆ, ಅವರು ನಾನೇ ಇದನ್ನ ಊತ್ ಹಾಕಿದ್ದು ಅಂತ ಹೇಳ್ತಾರೆ. ಊತ್ ಹಾಕಿದ್ದಂದ್ರೆ ಸುಮ್ನೆ ಹೆಂಗ್ ಊತ್ ಹಾಕಕ್ಕಾಗತ್ತೆ? ಯಾರು ಎಂಪ್ಲಾಯಿ ಅವರು? ಅವ್ರು ಸಂಬಳ ಕೊಟ್ಟಿದ್ದು ಯಾರು? ಅದು ಊತ್ ಹಾಕಿ ಅಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಯಾರು? ಅದು ಅವ್ರಿಗೆ ಗೊತ್ತು. ಈಗ ಇನ್ಸ್ಟ್ರಕ್ಷನ್ ಕೊಟ್ಟವರು, ದುಡ್ಡು ಕೊಟ್ಟವರು, ಎನವನ್ನು ತೋರಿಸಿದವ್ರು ಯಾರು? ಅದಾನೆ ಫಸ್ಟ್ ಪ್ರಶ್ನೆ. ಫಸ್ಟ್ ಎನ ಇದ್ರೆ ಯಾರ್ದು ಎನ? ಆ ಎನವನ್ನು ಹೆಂಗಿತ್ತು? ಆ ಎನಗೆ ವಯಸ್ಸು ಹೆಂಗಿತ್ತು? ಎನದ ಮೇಲೆ ಏನ್ ಬಟ್ಟೆ ಇತ್ತು? ಸ್ಕೂಲ್ ಯೂನಿಫಾರ್ಮ್ ಇತ್ತ, ಕಾಲೇಜ್ ಯೂನಿಫಾರ್ಮ್ ಇತ್ತ, ಪ್ರೈವೇಟ್ ಡ್ರೆಸ್ ಇತ್ತ, ಚುಡಿದಾರ್ ಇತ್ತ, ಜೀನ್ಸ್ ಪ್ಯಾಂಟ್ ಇತ್ತ, ಸೀರೆ ಇತ್ತ, ಹಾಫ್ ಸ್ಯಾರಿ ಇತ್ತ? ಇದೆಲ್ಲ ಕಾಮನ್ ಅಲ್ಲ? ಬಟ್ಟೆ ಇತ್ತ, ಬಟ್ಟೆ ಇಲ್ದಿತ್ತ, ಬಟ್ಟೆ ಅದ್ರ ಮೇಲೆ ಗಾಯಗಳಿತ್ತ ಇಲ್ವಾ? ಕೈ ಮುರಿದಿತ್ತ, ಕಾಲು ಮುರಿದಿತ್ತ, ತಲೆ ಮುರಿದಿತ್ತ, ಆಸಿಡ್ ಹಾಕಿತ್ತ, ಇಲ್ಲ ಸುಟ್ಟಾಕಿದ್ದಾರ? ಇದು ಪೂರ್ತಿ ವಿಷಯ ಬರಿಯಲ್ ಮಾಡೋನ್ಗೆ ಗೊತ್ತಿದೆ ಅಲ್ಲ. ಈಗ ಆತನ ಹೇಳಿಕೆ ನಂತರದಲ್ಲಿ ಸ್ಥಳಕ್ಕೆ ಹೋಗಿ ಅದರ ಪರಿಶೀಲನೆ ನಡೆಸಿದಾಗ ಸಿಗುವಂತಹ ಅಂಶಗಳು, ಇದು ಒಂದಕ್ಕೊಂದು ಟ್ಯಾಲಿ ಆಗ್ಲೇಬೇಕು, ತಾಳೆ ಆಗ್ಲೇಬೇಕು ಒಂದಕ್ಕೊಂದು. ಅದು ಬಹಳ ಮುಖ್ಯ ಅನ್ಸತ್ತೆ ಈ ಪ್ರಕರಣದಲ್ಲಿ. ಈತನ ಹೇಳಿಕೆ ಒಂದು, ಸ್ಥಳದಲ್ಲಿ ಒಂದು ಆಗ್ಬಿಟ್ರೆ ಬಹುಶಃ ಇಡೀ ಪ್ರಕರಣವೇ ಉಲ್ಟಾ ಸೀದಾ. ಅದು ಸಾಧ್ಯತೆ ಇದೆ. ಈಗ ಅವನು ಊತ್ ಹಾಕಿದಾನೆ, ಆ ಸ್ಥಳ, ಊತ್ ಹಾಕಿರೋ ಸ್ಥಳ
ಹ್ಮ್ ಈಗ ಊತ ಹಾಕಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ರೆ ಇಷ್ಟೊತ್ತಿಗೆ ಅದನ್ನ ರಿಮೂವ್ ಮಾಡಿರ್ತಾರೆ. ಹ್ಮ್ ಹ್ಮ್ ಗೊತ್ತಿದ್ರೆ. ಹ್ಮ್ ಗೊತ್ತಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಬರೀ ಎನೆಗಳನ್ನ ಕೊಟ್ಟು ಬೇರೆ ಕಡೆ ಊತ ಹಾಕಿ ಅಂತ ಹೇಳಿದ್ರ, ಇಲ್ಲ ಅವರೇ ನಿಂತ್ಕೊಂಡು ಊತ ಹಾಕಿ ಅಂತ ಹೇಳಿದ್ರಂತ ಅವ್ರಿಗೂ ಗೊತ್ತಿರ್ಬೇಕಲ್ಲ. ಹ್ಮ್ ಊತ ಹಾಕಿರೋದ್ ಜಾಗ ರೈಟ್ ಸಂಪರ್ಕ ಕಡಿತವಾಗಿದೆ. ಹಿರಿಯ ವಕೀಲರಾದ ಬಾಲನ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ರು. ಈತನ ಹೇಳಿಕೆ, ಈ ನಿಗೂಢ ವ್ಯಕ್ತಿಯ ಹೇಳಿಕೆ ಅತ್ಯಂತ ಮಹತ್ವಪೂರ್ಣವಾದ ಘಟ್ಟ ಈ ತನಿಖೆಯ ಸಂದರ್ಭದಲ್ಲಿ. ಆತನ ಹೇಳಿಕೆಯ ಆಧಾರದ ಮೇಲೇನೆ SITಯ ಮುಂದಿನ ತನಿಖೆಯ ಹಾದಿ ನಿರ್ಧಾರವಾಗ್ತಾ ಹೋಗುತ್ತೆ. ಈ ಪ್ರಕರಣದಲ್ಲಿ ಈತ ಹೇಳಿಕೆ ಕೊಡ್ತಾ ಇರೋದು, ಅದಾದ ನಂತರದಲ್ಲಿ ಆಗುವ ಬೆಳವಣಿಗೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಹಿರಿಯ ವಕೀಲರಾದ ಬಾಲನ್ ಅವರು. ಸರ್, ನೀವು ವಿವರಿಸ್ತಾ ಇದ್ರಿ ಈತನ ಹೇಳಿಕೆಗೂ ಮುಂದೆ ಸಿಗಬಹುದಾದ ಸಾಕ್ಷ್ಯಗಳಿಗೂ ಸಾಮ್ಯತೆ ಇರೋದು ಎಷ್ಟು ಮುಖ್ಯ ಅಂತ. ಈಗ ಅಲ್ಲಿ ಹೋಗಿ ಎಕ್ಸ್ಪರ್ಟ್ ಅನ್ನ ಕರೆದುಕೊಂಡು ಹೋಗ್ಬೇಕು. ಇದೆಲ್ಲ ಅನುಚೇತ್ಗೆ ಬೇರೆ ಮೊಹಂತಿ ಅವ್ರಿಗೆ ಗೊತ್ತಿದೆ. ಹ್ಮ್ FSL ನವ್ರನ್ನ DNA ಎಕ್ಸ್ಪರ್ಟ್ ಅನ್ನ ಕರೆದುಕೊಂಡು ಹೋಗ್ಬೇಕು. ಕರೆದುಕೊಂಡು ಹೋದ್ಮೇಲೆ ಎಕ್ಸ್ಯೂಮ್ ಮಾಡ್ಬೇಕು. ಅದಕ್ಕೆ ನ್ಯಾಯಾಧೀಶರ ಹತ್ರ ಪರ್ಮಿಷನ್ ತಗೋಬೇಕು. ತಹಸೀಲ್ದಾರ್ ಅಲ್ಲಿ ಬರ್ಬೇಕು. ಆ ಪ್ರೊಸೀಜರ್ ಎಲ್ಲ ಈ ಆಫೀಸರ್ಗೆ, ಈ ಸಿಟ್ ತಂಡಕ್ಕೆ ಗೊತ್ತಿದೆ. ಹ್ಮ್ ಅದು FSL ಗಂಟೆ ಟೀಮ್ ಅನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕೂದಲು ಸಿಗ್ಬೋದು, DNA ಪ್ರೊಫೈಲ್ ಸಿಗ್ಬೋದು, ಮೂಳೆಗಳು ಸಿಗ್ಬೋದು, ಬೋನ್ಸ್ ಸಿಗ್ಬೋದು. ಇದೆಲ್ಲ ಇಟ್ಕೊಂಡು ಈಗ ಸುಜಾತ ಅನ್ನೋರು, ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್, ಹ್ಮ್ ಅವ್ರದ್ದು DNA ಪ್ರೊಫೈಲು, ಅಲ್ಲಿ ಸಿಗೋ ಬೋನ್ದು DNA ಪ್ರೊಫೈಲ್ ಎರಡು ಮ್ಯಾಚ್ ಮಾಡಿದ್ರೆ ಪ್ರೂವ್ ಮಾಡ್ಬೋದು. ಈಗ ವೇದವಲ್ಲಿನ ಬರ್ಂಟ್ ಮಾಡಿ ಕೊಂದ್ರು. ವೇದವಲ್ಲಿನ ಫಸ್ಟ್ ಮರ್ಡರ್. ತದನಂತರ ಪದ್ಮಲತಾ, ತದನಂತರ ಅನನ್ಯ, ಸುಮಾರು 367, 400, ಮತ್ತೆ ವಿಸಿಟ್ ಮಾಡಿರೋರು 100, 1000 ಅಂತ ಹೇಳ್ತಾರೆ. ಎಷ್ಟು ಡೆಡ್ ಬಾಡಿಗಳು ಎಷ್ಟು ಬರಿಯಲಾಗಿದ್ದಾರೆ, ಅದು ಎಷ್ಟು ಮಟ್ಟಿಗೆ ಮಣ್ಣಾಗಿದೆ, ಎಷ್ಟು ಸ್ಕೆಲೆಟನ್ ಸಿಗುತ್ತೆ, ಇದ್ರ ಬಗ್ಗೆ ಹೋಗುತ್ತೆ. ಸ್ಕೆಲೆಟನ್ ಮತ್ತು ಕೂದಲು ಸಿಗೋ ಸಾಧ್ಯತೆ ಇದೆ. ಅಷ್ಟು ಸಿಕ್ಕಿದ್ರೇನೆ ಯಾರು ಅಂದು ಸೂಪರ್ ಇಂಪೋಸಿಷನ್ ಮೆಥಡ್ ಅಲ್ಲಿನೂ ಕಂಡುಹಿಡಿಬಹುದು. ಮತ್ತೆ ಫಿಂಗರ್ ಪ್ರಿಂಟ್, DNA ಪ್ರೊಫೈಲ್ ಅಲ್ಲಿ ಕೂಡ ಕಂಡುಹಿಡಿಬಹುದು. ಇದನ್ನ ಕಂಡುಹಿಡಿಯಕ್ಕೆ ನಮ್ಮ ಹತ್ರ ಮಡಿವಾಳದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಮಂಗಳೂರಲ್ಲಿ ಕೂಡ ಇದ್ದಾರೆ. ಅವರು ದೇ ಆರ್ ವೆಲ್ ವರ್ಸ್ಡ್ ಇದ್ರ ಬಗ್ಗೆ ಎಲ್ಲಾ FSL ಎಕ್ಸ್ಪರ್ಟ್, ಹೈಲಿ ಕ್ವಾಲಿಫೈಡ್, ಎಲ್ಲಾರು ಟ್ರೈನ್ ಅಪ್ ಆಗಿದ್ದಾರೆ. ಕೆಲವರೆಲ್ಲ ವಿದೇಶಕ್ಕೆ, ಇಂಗ್ಲೆಂಡ್ ಎಲ್ಲಾನು ಹೋಗಿ ಟ್ರೈನ್ ಅಪ್ ಆಗಿ ಬಂದಿದ್ದಾರೆ. ನಮ್ಮ ದೇಶ ಕರ್ನಾಟಕ ಇದ್ರಲ್ಲಿ ಏನು ಕಡಿಮೆ ಇಲ್ಲ. ನಮ್ಮ ಹತ್ರ ಎಲ್ಲಾ ಎಕ್ಸ್ಪರ್ಟ್ಗಳು ಇದ್ದಾರೆ. ಎಲ್ಲ ಈಗ ಪೊಲೀಸು ತಂಡನು ಎಕ್ಸ್ಪರ್ಟ್ ತಂಡ ಇದೆ. ಇದು ಎರಡು ಸೇರಿದ್ರೆ ನಿಜ ಹೊರಗೆ ಬಂದೇ ಬರುತ್ತೆ. ಇವತ್ತು ಈ ಕ್ಷಣದಲ್ಲಿ ಆಗ್ತಾ ಇರುವ ಪ್ರಾಥಮಿಕ ವಿಚಾರಣೆ ಏನಿದೆ ಸರ್, ಇದು ಬಹುಶಃ ತನಿಖೆಯ ಮುಂದಿನ ದಿಕ್ಕನ್ನ ನಿರ್ಧಾರ ಮಾಡುತ್ತೆ. ಹೀಗಾಗಿ ಯಾವ ತರದ ಪ್ರಶ್ನೆ, ನಿಮ್ಮ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ? ಈಗ ಸ್ಟೇಟ್ಮೆಂಟ್ ಆಫ್ ದಿ ವಿಸಿಲ್ ಬ್ಲೋವರ್, ಅವ್ರ ವಿಸಿಲ್ ಬ್ಲೋವರ, ಈಗ ಅವರು ಊತ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಭಾಗ ಏನು? 12 ವರ್ಷ ಅವ್ರು ಇಲ್ಲ, ಎದುರ್ಕೊಂಡು ಹೋಗ್ಬಿಟ್ಟೆ, ಮನಸಾಕ್ಷಿಗೆ ಭಯ ಬಿದ್ದು ಬಂದಿದ್ದೀನಿ ಅಂತ ಹೇಳ್ತಾರೆ. ಅವ್ರ ರೋಲ್ ಏನು? ಅದನ್ನು ತನಿಖೆ ಆಗತ್ತೆ. ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗತ್ತೆ. ಸ್ಟೇಟ್ಮೆಂಟ್ ಮೇಲೆ ತಂಡ ಅಧಿಕಾರಿಗಳು, ಸಿಟ್ ಅಧಿಕಾರಿಗಳು ಮನ್ಸು ಮಾಡಿದ್ರೆ ಅವ್ರು ಯಾರ ಹೆಸರು ಹೇಳ್ತಾರೋ, ಅದು A ಇರ್ಲಿ, B ಇರ್ಲಿ, C ಇರ್ಲಿ, D ಇರ್ಲಿ, ಅವ್ರನ್ನೂ ಬಂಧಿಸಿ ಅವ್ರ ಹೇಳಿಕೆಯನ್ನು ಪಡೆದ್ರೆ ಅದು ಕನ್ಫೆಷನ್ ಸ್ಟೇಟ್ಮೆಂಟ್ ಲೀಡಿಂಗ್ ಟು ರಿಕವರಿ ಆಗುತ್ತೆ. ಅದಕ್ಕೆ ಸುಮಾರು ಜಡ್ಜ್ಮೆಂಟ್ಗಳಿದೆ. ಇದೆಲ್ಲ ಕೂಡ ಸಿಟ್ ಅಧಿಕಾರಿಗಳಿಗೆ ಗೊತ್ತಿದೆ. ಸೊ ಅದು ಏನ್ ಮಾಡ್ತಾರೆ, ಈಗ ಬರೀ ಅವನ ಆಧಾರನೇನ? ಈಗ ಅವನು ಹೇಳ್ತಾನೆ ವಿಸಿಲ್ ಬ್ಲೋವರ್, ನನಗೆ ದುಡ್ಡು ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ. ಊತ ಮಾಡಿ ಅಂತ ಹೇಳಿದ್ದು ಯಾರು? ಆ ಡೆಡ್ ಬಾಡಿ ಎಲ್ಲಿಂದ ಬಂತು? ಕಾರಲ್ಲಿ ಬಂತ? ಡೆಡ್ ಬಾಡಿ ಹಾಗೆ ಇತ್ತ? ಯಾರು ತಂದು ಕೊಟ್ಟಿದ್ದು? ಒಂದು ಡೆಡ್ ಬಾಡಿನ ಒಬ್ಬ ಮನುಷ್ಯ ತಂದು ಕೊಡಕ್ ಸಾಧ್ಯತೆನೇ ಇಲ್ಲ. ಅದು ಡೆಡ್ ಬಾಡಿನ ಕೈಯಲ್ಲಿ ತೆಗೆದುಕೊಂಡು ಬರೋ ಸಾಧ್ಯತೆ ಇಲ್ಲ. ಗಾಡಿ ಬಂದಿರ್ಬೇಕು. ಆ ಗಾಡಿ ಯಾರ್ದು? ಅದು ಯಾರಿಗೂ ಸೇರಿದ್ದು ಗಾಡಿ? ಅದು ಏನು ಗಾಡಿ? ಅದೇನು ಕಂಟೆಸ ಕಾರ, ಅಂಬಾಸಿಡರ್ ಕಾರ, ಇಲ್ಲ ಬೆನ್ಸ್ ಕಾರ, ಇಲ್ಲ ವ್ಯಾನ, ಜೀಪ,
ಇಲ್ಲ ಎಂದಿನ ಗಾಡಿನ, ಇದನ್ನು ಬರುತ್ತೆ. ಹ್ಮ್ ಅದು ಎಲ್ಲಿಂದ ಬಂತು, ಯಾವ ದಿಕ್ಕಿಂದ ಬಂತು, ಆ ಡ್ರೈವರ್ಗಳು ಯಾರು, ಆ ಡ್ರೈವರ್ ನಿಮ್ಗೆ ಗೊತ್ತಾ, ಹ್ಮ್ ಕಾರು ಬೇರೆ ಗಾಡಿಗಳನ್ನ ಚಾಲನೆ ಮಾಡಿದ್ಯಾರು, ಅವ್ರ ವಯಸ್ಸೆಷ್ಟು, ಅವ್ರ ಹೆಸರು ಏನು, ಅವ್ರು ಯಾರ ಕಂಟ್ರೋಲ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಅವ್ರಿಗೆ ಸಂಬಳ ಕೊಡೋರು ಯಾರು, ಇದೆಲ್ಲ ಕೂಡ ಇದಕ್ಕೆ ಬೇಕಾಗತ್ತೆ. ಇದು ಆ ಕಣ್ಣಾರೆ ಕಂಡ ಸಾಕ್ಷಿ ಯಾರು. ಸರ್, ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಅಂತ ಹೇಳಿ ಏನ್ ದೊರೆಯೋ ಸಾಧ್ಯತೆ ಇದೆ, ಜೊತೆಗೆ ಸಾಂದರ್ಭಿಕ ಟೆಕ್ನಿಕಲ್ ಸಾಕ್ಷಿಗಳು ಅಂತ ಹೇಳಿ ಏನ್ ಎವಿಡೆನ್ಸ್ ಕಲೆ ಅನ್ನೋದು, ಹಾಕ್ಬೋದು? ಓಕೆ ನಾನು ಹೇಳಿದ್ದು ಕಣ್ಣಾರೆ ಕಂಡ ಸಾಕ್ಷಿ ಹ್ಮ್ ಮತ್ತೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಬಗ್ಗೆ ಹೇಳಿದೆ ಹೌದು ನಾನು. ಹೌದು. ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಡಿಎನ್ಎ ಟೆಕ್ನಿಕಲ್ ಎವಿಡೆನ್ಸ್. ಹ್ಮ್ ಅದು ಡಿಎನ್ಎ ಪ್ರೊಫೈಲ್ ಮತ್ತೆ ಕೂದಲು ಸಿಕ್ಕಿದ್ರೆ ಅದನ್ನ ಕಂಪ್ಯಾರಿಸನ್ ಮಾಡೋದು, ತಜ್ಞರಿಗೆ ಕಳ್ಸೋದು. ಹ್ಮ್ ಈ ಕಾರು ಇದೆಲ್ಲ ಮೂವ್ಮೆಂಟ್, ಅದು ಈಗ ಡಿಜಿಟಲ್ ಎವಿಡೆನ್ಸ್ ಸಿಗೋದು ಕಷ್ಟ. ಹೌದು 1979 ನಲ್ಲಿ ಎಲ್ಲಿತ್ತು, ಹೌದು. 80 ನಲ್ಲಿ ಎಲ್ಲಿತ್ತು, 83 ನಲ್ಲಿ ಎಲ್ಲಿತ್ತು, 2003 ಈಗೀಗ ಡಿಜಿಟಲ್ ಎವಿಡೆನ್ಸ್. ಹ್ಮ್ ಆವಾಗ ಎಲ್ಲಿತ್ತು ಡಿಜಿಟಲ್ ಎವಿಡೆನ್ಸ್? ಬಟ್ ಈ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ಲಿಕ್ಕೂ ಕೂಡ ನಾವೀಗ ಸ್ವರ್ಣಲತಾ ಪ್ರಕರಣ ನೀವು ನೆನಪು ಮಾಡ್ತಾ ಇದ್ರಿ, 80s ಅಲ್ಲಿ ಆಗಿರೋ ಕೇಸ್ ಇದು. ಆಗಿಂದ ಈಗಿನವರೆಗೂ ಡಿಎನ್ಎ ಹಾ. ಸಿಗುತ್ತೆ, ಡಿಎನ್ಎ ಸಿಗುತ್ತೆ. ಹ್ಮ್ 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 ಡಿಎನ್ಎ 100 ವರ್ಷ ಆದ್ರೇನು ಸಿಗುತ್ತೆ. ನಾವು ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ಅವ್ರ ಹತ್ರ ಮಾತನಾಡ್ತಿರುವಾಗ ಅವ್ರು ಹೇಳ್ತಿದ್ರು, DNA ಮ್ಯಾಚ್ ಆದ್ರೂ ಕೂಡ ಆಕೆಯ ಮೇಲೆ ಅತ್ಯಾಚಾರ ಆಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ಟೆಕ್ನಿಕಲಿ ಪ್ರೂವ್ ಮಾಡೋದು ಕಷ್ಟ ನೋಡಿ, ಆಗುತ್ತೆ ಅಂತ ಹೇಳಿ. ಹ್ಮ್ ಅದು ಕರೆಕ್ಟ್. ಅತ್ಯಾಚಾರ ಆಯ್ತಂದ್ರೆ ಸೆಮಿನಲ್ ಸ್ಟೈನ್ಸ್ ಇರ್ಬೇಕು, ಹ್ಮ್ ಡಿಎನ್ಎ ಸ್ಟೈನ್ಸ್ ಇರ್ಬೇಕು. ಹುಡುಗಂದು ಸ್ಟೈನ್ ಅವಳ ಮೇಲೆ ಇದ್ರೆ, ಅವಳ ಸ್ಟೈನ್ ಹುಡುಗನ ಮೇಲೆ ಇದ್ರೆ ಅದ್ರ ಡಿಎನ್ಎ ಒನ್ಲಿ. ಇದು ಸೌಜನ್ಯನ, ವೇದವಲ್ಲಿನ, ಇದು ಅನನ್ಯ ಭಟ್ಟ ಅಷ್ಟೇ ಹೇಳಕ್ಕಾಗತ್ತೆ. ಅವ್ರು ಹೇಳಿದ್ದು ಕರೆಕ್ಟ್. ಹ್ಮ್ ಈಗ ಆ ಬಟ್ಟೆ ಎಲ್ಲಿರುತ್ತೆ, ಎಲ್ಲ ಹೋಗಿರುತ್ತೆ. ಈಗ ಹೌದು. ಹೆಂಗ್ ಅದು ಕಂಪೇರ್ ಮಾಡ್ತಾರೆ? ಹೌದು. ಬಾಡಿ ಮೇಲೆ ಒಂದು ಬಟ್ಟೆ ಹುಡುಗಿ ಸೊ ಈ ಹಾಕೊಂಡ್ರೆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಮೇಲೆ ಮತ್ತಷ್ಟು ಪ್ರೆಷರ್ ಏನೆ, ಎವಿಡೆನ್ಸ್ ಗಳನ್ನ ಕಲೆ ಹಾಕೋದು ಸುಲಭದ ಕೆಲಸ ಇಲ್ಲ. ಇದು ಸುಲಭದ ಕೆಲಸ ಇಲ್ಲ ಅಂದೆಲ್ಲ ಹೇಳಕ್ಕಾಗಲ್ಲ. ಈಗ ನಾವು 2025 ನಲ್ಲಿ ಇರೋದು, ಹ್ಮ್ 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ. ಹ್ಮ್ ಒಂದು ಡ್ರಾಪ್ ಎನಫ್. ಐಡೆಂಟಿಟಿ ಎಸ್ಟಾಬ್ಲಿಷ್ ಆದ್ರೆ ಬೇರೆದೆಲ್ಲ ಕನೆಕ್ಟ್ ಆಗ್ಬಿಡುತ್ತೆ. ಹ್ಮ್ ಹ್ಮ್ 1 to 1 ಕನೆಕ್ಟ್ ಆಗುತ್ತೆ. ನಾವು ಈಗ CBI ಇದ್ರಲ್ಲಿ ಸೌಜನ್ಯ ಕೇಸಲ್ಲಿ ಮಾಡಿದ್ದು ಏನು, ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವನ್ನ ಪೊಲೀಸರಿಗೆ ಒಪ್ಪಿಸಿದ್ದೆ ABCD. ಹ್ಮ್ ಯಾರು ಒಪ್ಸಿದ್ರಂದು ಕೇಳಿ ಅವ್ರನ್ನ. ಹ್ಮ್ ಅವರೇ ಒಪ್ಸಿದ್ರು. ಅವನು ಮೆಂಟಲಿ ಅನ್ಸೌಂಡ್ ಅಂದ್ರೆ ಅವನು ಯಾರ ಹತ್ರನೂ ಮಾತಾಡೋದಿಲ್ಲ, ಹ್ಮ್ ಬಾಯಿ ಮುಚ್ಕೊಂಡು ಸುಮ್ನೆ ಇರೋನು. ಜೈಲಲ್ಲಿ 7 ವರ್ಷ 7 ವರ್ಷ ಯಾರ ಹತ್ರನೂ ಮಾತಾಡೋದಿಲ್ಲ, ಯಾರಿಗೂ ತೊಂದರೆ ಕೊಡಕ್ ಹೋಗೋದಿಲ್ಲ. ಅಂತ ಒಂದು ಮೆಂಟಲಿ ಅನ್ಸೌಂಡ್ ಪರ್ಸನ್. ಅವನು ಸುಮ್ನೆ ತಿರುಗಾಡ್ತಾ ಇರೋನು ಇದ್ರಲ್ಲಿ ಕಳ್ಸಿದ್ರು. ಸೌಜನ್ಯನ ಒಡೆದು ಬೇರ್ಪಡಿಸಿ ಬಾಡಿಯನ್ನ ಮರಕ್ಕೆ ಕಟ್ಟಿದ್ದಾರೆ. ಮರಕ್ಕೆ ಒಂದು ಹೆಣವನ್ನ ಒಬ್ಬರೇ ಕಟ್ಟಕ್ ಆಗುತ್ತಾ? ಹ್ಮ್ ಅವನು ಸಂತೋಷ್ ರಾವನವನು ನಿರಪರಾಧಿ, ಪಾಪದವನು. ಅವನಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವನ ಅಂತ ಮನುಷ್ಯನೂ ಅಲ್ಲ. ಅವನು ಮೆಂಟಲಿ ರಿಟಾರ್ಡೆಡ್ ಪರ್ಸನ್ ಅಂದು ಈ ಸುಳ್ಳು ಕೇಸನ್ನ ಅವನ ಮೇಲೆ ಕಟ್ಸಿದ್ರು. ಈಗ ಅದನ್ನೇ ಇಟ್ಕೊಂಡು ಇಲ್ಲಿ ಕೆಲವರ ಪ್ರಕಾರ ಈಗ ನಿಗೂಢ ವ್ಯಕ್ತಿ ದೂರನ್ ಕೊಟ್ಟಿದ್ದಾರೆ, ಅವರನ್ನ ಕೂಡ ನಾರ್ಕೋ ಟೆಸ್ಟಿಗೆ ಒಳಪಡಿಸಬೇಕು ಅಂತ ಹೇಳಿ ತಾವದ್ರ ಬಗ್ಗೆ ಬಹಳ ಸಿಡಿಮಿಡಿಗೊಂಡ್ರಿ. ನೋಡಿ, ನಾರ್ಕೋ ಟೆಸ್ಟ್ ಸೆಲ್ವಿ ಕೇಸಲ್ಲಿ, ಕರ್ನಾಟಕದ ಸೆಲ್ವಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆವಾಗ ಚೀಫ್ ಜಸ್ಟಿಸ್ ಬಾಲಕೃಷ್ಣನ್ ಅವರ ಪೀಠ ಹೇಳಿತು, ದಟ್ ಈಸ್ ನಾಟ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್, ಕಂಪಲ್ ಮಾಡಕ್ ಬರೋದಿಲ್ಲ. ಅಕಸ್ಮಾತ್ ಪೊಲೀಸರಿಗೆ ನರ್ಕೋ ಅನಾಲಿಸಿಸ್ ಬೇಕಂದ್ರೆ ಅವರು ಇದ್ರಲ್ಲಿ ಆರೋಪಿ ಯಾರಿದ್ದಾರೆ ಅವ್ರ ಹತ್ರ ಮಾಡ್ಬೇಕು. ಅದನ್ನ ಬಿಟ್ಟು ವಿಸಿಲ್ ಬ್ಲೋವರ್ ಹತ್ರ ಅವನಿಗೆ ಇಂಜೆಕ್ಷನ್ ಕೊಟ್ಟು ನಾರ್ಕೋ ಅನಾಲಿಸಿಸ್ ಅಂದು ಎಲ್ಲೆಲ್ಲಿ ಡೆಡ್ ಬಾಡಿಗಳಿದೆ ಅಂತ ತಿಳಿದುಕೊಂಡು ಹೋಗಿ ತೆಗೆದು ಬಿಸಾಕಕ್ಕ ಆತರ ಮಾಡಕ್ ಹೋದ್ರೆ ಕೇಸೇ ಹೋಯ್ತು. ಅದು ಯಾರು ಪೊಲೀಸರು ಹೇಳಿದ್ದಾರೆ, ಆ ಪೊಲೀಸರು ನಾಲ್ನಾಯ್ಕ ಅಂತೀನಿ ನಾನು. ಇವನ ಹತ್ರ DNA ಇದು ನಾರ್ಕೋ ಅನಾಲಿಸಿಸ್ ಬ್ರೈನ್ ಮ್ಯಾಪಿಂಗ್ ಮಾಡಿ ಎಲ್ಲೆಲ್ಲ ಇವನು ಎಣೆಗಳನ್ನ ಊತ ಹಾಕಿದ್ದಾನೆ ಆ ಜಾಗದಕ್ಕೆ ಹೋಗಿ
ಅದನ್ನ ತೆಗೆಯೋದಂದ್ರೆ ಏನ್ ಉದ್ದೇಶ? ಹ್ಮ್ ಹ್ಮ್ ಕಂಪ್ಲೀಟ್ ಕೇಸ್ ಔಟ್. ಹ್ಮ್ ಆ ನರ್ಕೋ ಅನಾಲಿಸಿಸ್ ಅದನ್ನ ಮಾಡಬಾರ್ದಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಹ್ಮ್ ಹ್ಮ್ ಫುಲ್ ಬೆಂಚು. ರೈಟ್ ರೈಟ್ ಸರ್ ಕಾದ್ ನೋಡೋಣ. ಈಗಷ್ಟೇ ತನಿಖೆ ಪ್ರಾರಂಭವಾಗಿದೆ. ತನಿಖಾಧಿಕಾರಿಗಳು ಯಾವ